श्रीराम समर्थ विदेहासली तालोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळदीति नमस्कार त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्मचैतन्य महाराजರ सद्गुरु श्री ब्रह्मानंद महाराजರ ಹಾಗೂ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಬೆಳಗಿನ ಕಾಕಡಾರತಿಯಾದ ಮೇಲೆ ಯಾವ ಒಂದು ಜ್ಞಾನೇಶ್ವರಿಯ 12ನೇ ಅಧ್ಯಾಯದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ 12ನೇ ಅಧ್ಯಾಯ ಭಕ್ತಿಯೋಗ. ಆ ಭಕ್ತಿಯೋಗವನ್ನು ಕುರಿತು ಪರಮ ಪೂಜ್ಯ ಶ್ರೀ ಬೆಳಸರೆ ಬಾಬಾವನ್ನು ಮಾಡಿರ್ತಕ್ಕಂತಹ ಪ್ರವಚನಗಳ ಕನ್ನಡ ಅನುವಾದಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ನಿಜವಾಗಿ ಹೇಳಬೇಕು ಅಂತಂದ್ರೆ ಇದು ಮಹಾರಾಷ್ಟ್ರದವರಿಗೂ ಸಹಿತ ಏನಿಲ್ಲ ಅಂದ್ರೆ ಲಭ್ಯಿಲ್ಲ. ಯಾವ ಈ ಜ್ಞಾನೇಶ್ವರಿ ಪ್ರವಚನಗಳನ್ನು ಇವು ಯಥಾವತ್ತಾಗಿ ಒಂದು ಶಬ್ದವನ್ನು ಬಿಡದನೆ ಮಹಾರಾಷ್ಟ್ರದವರಿಗೂ ಸಹಿತ ಲಭ್ಯಿಲ್ಲ. ಮರಾಠಿಯಲ್ಲೇನೆ ಆಗಿದ್ರು ಆದರೆ ಮಹಾರಾಜರ ಒಂದು ಅನುಗ್ರಹದಿಂದ ಅವರ ಒಂದು ಸಂಕಲ್ಪದಿಂದ ನಮಗವು ಪ್ರಾಪ್ತಾಗಿವೆ ಅನ್ನೋದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ನಮ್ಮ ಭಾಗ್ಯ. ಆದ್ರೆ ಅದನ್ನು ನಾವು ನಮ್ಮ ಭಾಗ್ಯವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋದು ಬಹಳ ನಿಜವಾಗಿ ಏನಂದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರಾರಬ್ಧ ಕೊಡ್ತದೆ, ಕಮ್ಮು ಕಸುತ್ತದೆ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಪ್ರಾರಬ್ಧಾನುಸಾರವಾಗಿ ನಮಗೆ ಈ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ 40 ಪ್ರವಚನಗಳನ್ನು ಶ್ರವಣ ಮಾಡತಕ್ಕಂತಹ ಯೋಗ ನಮಗೆ ಪ್ರಾಪ್ತ ಆಗಿದೆ. ಆದ್ದರಿಂದ ನಾವು ನಿದ್ರೆ, ಆಲಸ್ಯ, ಪ್ರಮಾದ ಇತ್ಯಾದಿಗಳನ್ನು ಬಿಟ್ಟು, ನಿದ್ರೆ ಅಂದ್ರೆ ಹೇಳಬೇಕು, ನಿದ್ರೆ ಒಂದು ಮೋಹ ಭಾಳ ಇರ್ತದೆ. ಮೋಹ ಅಂದ್ರೆ ನಿದ್ರೆ ಒಂದು ರೂಢಿ ಅಲ್ಲ, ಮೋಹ. ನಮಗೆ ಇನ್ನಷ್ಟು ಮಾಡ್ಕೋಬೇಕು ಅಂತ ಅನ್ಸೋದು ಅದು ನಿದ್ರೆ ಬಗ್ಗೆ ಇರ್ತಕ್ಕಂಥ ಮೋಹ. ಮೋಹ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮೋಷ್ಯತೆ ಇತಿ ಮೋಹ. ಯಾವುದ್ರೊಳಗೆ ಹಿತ ಇಲ್ಲ, ಯಾವುದ್ರೊಳಗೆ ನಮ್ದು ಕಲ್ಯಾಣ ಇಲ್ಲ ಅಂತ ನಮ್ಗೆ ಪೂರ್ಣ ಅನಿಸ್ತಿದ್ರು ವರ್ತಿಸಿದ್ರು ಅದನ್ನೇ ಮಾಡಬೇಕು ಅನ್ನೋ ಪ್ರವೃತ್ತಿ, ಅದನ್ನೇ ಪಡ್ಕೋಬೇಕು ಅನ್ನೋ ಪ್ರವೃತ್ತಿ ಅಂತ ಏನದನ್ನು ಅದಕ್ಕೆ ಮೋಹ. ಹಂಗೆ ನಿದ್ರೆ ವಿಷಯದಲ್ಲಿ ಮೋಹ, ಇನ್ನಷ್ಟು ಮಾಡ್ಕೋಬೇಕು ಅನ್ನೋದು. ಆ ಮೋಹವನ್ನು ಬಿಟ್ಟು ಆಲಸ್ಯ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ನಿದ್ರೆ ಎದ್ದಿರ್ತಾರೆ, ಎದ್ದೆಲ್ಲೋ ಒಂದು ಕಡೆ ಮೂಲ್ಯಾಕೊಂಡು ತೂಕಡಿಸ್ಬಿಟ್ಟು ಕೂತಿರ್ತಾರೆ, ಅದು ಆಲಸ್ಯ. ಇನ್ನು ಪ್ರಮಾದ ಅಂದ್ರೆ ಏನು ಅಂದ್ರೆ ಎದ್ದಿರ್ತಾರೆ, ಎದ್ದು ಟಿವಿ ಹಚ್ಕೊಂಡು ಕೂತ್ಬಿಡೋದು, ಇದು ಪ್ರಮಾದ. ಈ ಮೂರನ್ನು ಬಿಟ್ಟು ನಾವು ಈ ಒಂದು ಸತ್ಸಂಗದ ಶಬ್ದಗಳನ್ನು ವಿಚಾರಗಳನ್ನು ಶ್ರವಣ ಮಾಡಿದ್ರೆ ನಿಜವಾಗಿಯೂ ನಾವು ಪ್ರಾಪ್ತವಾಗಿರ್ತಕ್ಕಂತಹ ಭಾಗ್ಯವನ್ನು ನಾವು ಸಾರ್ಥಕ ಮಾಡಿಕೊಂಡಂಗಾಗ್ತದೆ ಅನ್ನುವಂಥ ಕಳಕಳಿಯಿಂದ ನಾವು ಸರ್ವದಲ್ಲಿ ವಿನಂತಿಸುವುದೇನೆಂದ್ರೆ ಈ ಪ್ರಪಂಚವನ್ನು, ಈ ಪ್ರವಚನಗಳನ್ನು ಶ್ರವಣ ಮಾಡತಕ್ಕಂತಹ ಭಾಗ್ಯವನ್ನು ಕಳ್ಕೋಬಾರದು. ಅಕಸ್ಮಾತ್ತಾಗಿ ಯಾವುದೇ ಕಾರಣದಿಂದ ನಿಮಗೆ ಈ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ಕೇಳತಕ್ಕಂಥವರಿಗೆ ಯಾವುದೇ ಕಾರಣದಿಂದ ಬೆಳಿಗ್ಗೆ 6:30ರಿಂದ 7 ಗಂಟೆವರೆಗೆ ಕೂಡಲಿಕ್ಕೆ ಶಕ್ಯ ಆಗದೆ ಇದ್ರು ಅದನ್ನ ಆ ದಿವಸ ಯಾವಾಗಾದ್ರೂ ಒಮ್ಮೆ ಕೂತ್ಕೊಂಡು ಅರ್ಧ ಗಂಟೆ ಸಮಯ ತಗೊಂಡು ಶ್ರವಣ ಮಾಡಬೇಕು. ಅದರೊಳಗಿಂದ ಏನಾದ್ರೂ ಸೂಕ್ಷ್ಮವಾಗಿ ಅಂತಃಕರಣದೊಳಗ ನಿರ್ಮಾಣ ಆಗ್ತಾ ಅನ್ನೋದ್ರೊಳಗೆ ಎರಡಷ್ಟು ಸಂಶಯ ಇಲ್ಲ ಅನ್ನುವಂಥ ಒಂದು ಭಾವನೆಯಿಂದ ನಾವು ಇವತ್ತಿನ ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಈ ಪ್ರವಚನವನ್ನು ಇವತ್ತು ಓದಿ ಪ್ರಾರಂಭ ಮಾಡ್ತೇನೆ. ಶ್ರೀರಾಮ ಸಮರ್ಥ. ಪ್ರವಚನ ನಾನು ನಿನ್ನೆ ನಾನು ಮೊದಲಿನಿಂದ ಓದಿದಾಗ ನನ್ನದೊಂದು ತಪ್ಪು ಗಮನಕ್ಕೆ ಬಂದಿತು. ಅವರು ಯಾವ ಗುರುಕೃಪಾ ದೃಷ್ಟಿಯು ತಾಯಿಯನ್ನು ವರ್ಣನೆ ಮಾಡಿರುತ್ತಾರೆಯೋ ಅದರಲ್ಲಿ ಒಂದು ಅತ್ಯಂತ ಮಹತ್ವದ ಪದ ಹೇಳುವುದು ಉಳಿದು ಹೋಗಿದೆ. ಅದು ನಿಮ್ಮ ಗಮನಕ್ಕೂ ಬಂದಿರಬಹುದೆಂದು ತಿಳಿಯುತ್ತೇನೆ. ಅವರು ಹೇಳಿರುವುದೇನೆಂದರೆ, ಆಧಾರ ಶಕ್ತಿಯ ಅಂಕಿ ವಾಡವಿಸಿ ಕೌತುಕಿ ಅಂದರೆ ಮೂಲಾಧಾರ ಚಕ್ರದ ಮೇಲೆ ನೀನು ಆ ಮಗುವಿನ ಪೋಷಣೆ ಮಾಡುತ್ತೆ. ಆ ಚಿಕ್ಕ ಮಗುವಿಗೆ ತೊಟ್ಟಿರಬೇಕಾಗುತ್ತದೆ, ಅದರ ಹೊರತು ಅದು ಮಲಗುವುದಿಲ್ಲ. ಇಲ್ಲಿ ತೊಟ್ಟಿಲು ಏನಿರುತ್ತದೆ ಎಂಬುದು ಹೇಳುವುದು ಉಳಿದು ಹೋಗಿದೆ.
ಹಾಗೂ ಇದು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಹೃದಯಾಕಾಶ ಪಲ್ಲವಿ ಪರಿಯೇದೇಸಿ ನಿಜೆ. ಪರಿಯೇ ಅಂದರೆ ತೂಗುವುದು. ಹೃದಯಾಕಾಶದ ತೊಟ್ಟಿಲದಲ್ಲಿ ನೀನು ಎಚ್ಚರಗೊಂಡ ಜೀವವನ್ನು ತೂಗುತ್ತಿರುತ್ತಿ. ತಾತ್ಪರ್ಯವೇನೆಂದರೆ ಹೃದಯಾಕಾಶದಲ್ಲಿ ನಮಗೆ 3 ಅವಸ್ಥೆ ಇರುತ್ತವೆ. 1 ಜಾಗೃತ, 2 ಸ್ವಪ್ನ, 3 ಸುಷುಪ್ತಿ. ಈ 3 ಅವಸ್ಥೆಗಳು ಯಾವ ಮನಸ್ಸಿನಲ್ಲಿ ಆಗುತ್ತವೆಯೋ ಅವು ಚಿತ್ತಾಕಾಶದಲ್ಲಿ ಆಗುತ್ತವೆ. ಆಕಾಶಗಳು 3 ಪ್ರಕಾರದ್ದು ಇರುತ್ತವೆ. ನಮ್ಮ ಈ ವಿಷಯವು ರವಿವಾರ ಪ್ರವಚನದಲ್ಲಿ ಆಗಿರುತ್ತದೆ. 1 ಭೂತಾಕಾಶ ಅಂದರೆ ದೃಶ್ಯ ಆಕಾಶ. 2 ಚಿತ್ತಾಕಾಶ ಅಂದರೆ ಒಳಗಿನ ಮನಸ್ಸಿನ ಆಕಾಶ. ಹಾಗೂ 3 ಚಿದಾಕಾಶ ಅಂದರೆ ಆತ್ಮಸ್ವರೂಪದ ಅಥವಾ ಪರಮಾತ್ಮ ಸ್ವರೂಪದ ಆಕಾಶ. 3 ಅವಸ್ಥೆಗಳ ಯಾವ ಅನುಭವವಿರುತ್ತದೆ ಅದು ಭೂತಾಕಾಶದಲ್ಲಿ ಇರುವುದಿಲ್ಲ. ಶರೀರವು ಭೂತಾಕಾಶದಲ್ಲಿ ಇರುತ್ತದೆ. ಆ ಅನುಭವ ಚಿತ್ತಾಕಾಶದಲ್ಲಿ ಬರುತ್ತವೆ. ಅವು ಮನಸ್ಸಿನ ಅವಸ್ಥೆ ಆಗಿರುತ್ತವೆ. ಆ ಅವಸ್ಥೆಗಳು ಚಿತ್ತಾಕಾಶದಲ್ಲಿ ಅನುಭವಕ್ಕೆ ಬರುತ್ತವೆ. ತಾತ್ಪರ್ಯವೇನೆಂದರೆ ಆ ಅವಸ್ಥೆಗಳು ನಿಮ್ಮ ಸ್ವಾಧೀನದಲ್ಲಿ ಇರುವುದಿಲ್ಲ. ನಿರೂಪಣೆಯಲ್ಲಿ ಅಂದರೆ ಪ್ರವಚನದಲ್ಲಿ ನಿದ್ರೆ ಬರುತ್ತದೆ. ಅದು ಹೋಗಲಿ ಬಿಡ್ರಿ. ಆದರೆ ನೀವು ಹಾಗೆ ಮಲಗಿ ಅಂದಾಗ ನಿಮಗೆ ಮತ್ತೆ ಮಲಗಿರಿ ಎಂದು ಹೇಳಿದರೆ ನಿದ್ರೆ ಬರುವುದಿಲ್ಲ. ನೀವು ಒಂದು ಸಂಗತಿಯನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೇನೆಂದರೆ ಪರಮಾತ್ಮದ ಒಂದು ಅಚೀವ್ಮೆಂಟ್, ಸಂಪಾದನೆ ಅಂದರೆ ನನಗೆ ಬೇಕೆನಿಸಿದಾಗ ನಿದ್ರೆ ಬರಬೇಕು. ನಿದ್ರೆ ಬಂದಾಗ ಮಲಗುವುದಲ್ಲ. ಹಾಗೂ ಇತಿಹಾಸದಲ್ಲಿ ಇಂಥವರು 3 ಜನರು ನನಗೆ ಗೊತ್ತಿರುತ್ತಾರೆ. ಒಬ್ಬರು ಜೂಲಿಯಸ್ ಸೀಸರ್, ರೋಮನ್ ಡಿಕ್ಟೇಟರ್. ಇನ್ನೊಬ್ಬರು ನೆಪೋಲಿಯನ್ ಬೋನಾಪಾರ್ಟ್. ಹಾಗೂ 3ನೇ ಅವರೆಂದರೆ ಲೋಕಮಾನ್ಯ ತಿಲಕರು. ಈ 3ರಿಗೆ ಅವರಿಗೆ ಬೇಕಾದಾಗ ನಿದ್ರೆ ಬರುತ್ತಿತ್ತು. ಅವರಿಬ್ಬರದು ಹೋಗಲಿ ಬಿಡ್ರಿ. ಆದರೆ ಲೋಕಮಾನ್ಯ ತಿಲಕರು ನಮಗೆ ಬಹಳ ಹತ್ತಿರದವರು. ಅವರಿಗೆ ಬೇಕಾದಾಗ ನಿದ್ರೆ ಬರುತ್ತಿತ್ತು. ನನಗೆ ಸಬ್ನೀಶ್ ಎಂಬ ಒಬ್ಬ ಕ್ಲಾಸ್ಮೇಟ್ ಇದ್ದರು. ಅವರ ತಂದೆ ಪೊಲೀಸ್ ಖಾತೆಯಲ್ಲಿ ಇದ್ದರು. ರಿಟೈರ್ಡ್ ಆಗುವಾಗ DSP ಆಗಿ ಠಾಣೆಯಲ್ಲಿ ಇದ್ದರು. 1908ರಲ್ಲಿ ಲೋಕಮಾನ್ಯರಿಗೆ 6 ವರ್ಷಗಳ ಶಿಕ್ಷೆಯಾದಾಗ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದರು. ಇಬ್ಬರು ಯುರೋಪಿಯನ್ ಇನ್ಸ್ಪೆಕ್ಟರ್ ಹಾಗೂ ಇವರು ಇಂಡಿಯನ್ ಸಬ್ ಇನ್ಸ್ಪೆಕ್ಟರ್. ಈ 3 ಅವರನ್ನು ರೈಲಿನಲ್ಲಿ ಆನಂದಕ್ಕೆ ಕರೆದುಕೊಂಡು ಹೋದರು. ಆನಂದದಲ್ಲಿ ಯಾವ ಯುರೋಪಿಯನ್ DSP ಇದ್ದನೋ ಇವರನ್ನು ಅವನ ಸ್ವಾಧೀನಗೊಳಿಸಬೇಕಾಗಿತ್ತು. ಇವರಿಗಾಗಿ ಆ ರೈಲಿನಲ್ಲಿ ಒಂದು 3ನೇ ಕ್ಲಾಸಿನ ಸ್ಪೆಷಲ್ ಬೋಗಿ ಜೋಡಿಸಿದ್ದರು. ಆ ಬೋಗಿಯಲ್ಲಿ ಈ 4 ಹೊರತು ಬೇರೆ ಯಾರೂ ಇರಲಿಲ್ಲ. ಆಗ ಚರ್ಚ್ಗೇಟ್ ಸ್ಟೇಷನ್ ಇರಲಿಲ್ಲ, ಕುಲಾಬಾ ಸ್ಟೇಷನ್ ಇತ್ತು. ಅಲ್ಲಿಂದ ಗ್ರ್ಯಾಂಡ್ ರೋಡಿಗೆ ಗಾಡಿ ಬಂದಿತ್ತು. 9 ಗಂಟೆಗೆ ಅವರು ಹೈಕೋರ್ಟ್ ನಿಂದ ಹೊರಗೆ ಬಂದರು. ಚಂದಾವರ್ಕರ್ ಎಂಬ ನ್ಯಾಯಾಧೀಶರು ನಿರ್ಣಯ ಕೊಟ್ಟಿದ್ದರು. ಅಂಗ್ರೇಜಿಗಳ ಪಾಲಿಸಿ ನೋಡಿ, ಮಹಾರಾಷ್ಟ್ರೀಯ ಮನುಷ್ಯನಿಗೆ ಮಹಾರಾಷ್ಟ್ರೀಯರಿಂದ ಶಿಕ್ಷೆ ಕೊಡಿಸಿದರು. ಮಹಾರಾಷ್ಟ್ರೀಯರಿಂದಲೇ ಶಿಕ್ಷೆ ಕೊಡಿಸಿದರು. ಗ್ರ್ಯಾಂಡ್ ರೋಡಿಗೆ ರಾತ್ರಿ ಗಾಡಿ ಬಂದ ಮೇಲೆ ಆ ತರುಣ ಅಧಿಕಾರಿಗಳಿಗೆ ಲೋಕಮಾನ್ಯರು ವಾಯ್ಸ್ ವಾಟ್ ಇಸ್ ದಿ ಟೈಮ್ ಎಂದು ಕೇಳಿದರು. ಅದಕ್ಕೆ ಅವರು 9:15 ಆಗಿದೆ ಎಂದು ಹೇಳಿದರು. ಆಗ ಲೋಕಮಾನ್ಯರು ಈಗ ನನ್ನ ಮಲಗು ವೇಳೆ ಆಗಿದೆ ಎಂದರು. 6 ವರ್ಷಗಳ ಶಿಕ್ಷೆ ಆಗಿದೆ. ಅದು ಕೂಡ ಸಶ್ರಮ ಕಾರಾಗೃಹ ವಾಸವಾಗಿತ್ತು. ಆಗಿನ ಸಂದರ್ಭ ಕುರಿತು ಸಬ್ನೀಶ್ ಅವರು ಹೇಳುತ್ತಿದ್ದರೇನೆಂದರೆ ಲೋಕಮಾನ್ಯರು ತಮ್ಮ ತಲೆ ಮೇಲಿನ ಪಾಗೋಟಿಯನ್ನು ತೆಗೆದಿಟ್ಟು ಹಾಗೂ ಬೆಂಚಿನ ಮೇಲೆ ಮಲಗಿದರು. ಹಾಗೂ ಉಪರ್ಣವನ್ನು ಮುಖದ ಮೇಲೆ ಹೊತ್ತುಕೊಂಡರು. ಹಾಗೂ ಅಕ್ಷರಶಃ 3-4 ನಿಮಿಷಗಳಲ್ಲಿ ಅವರಿಗೆ ನಿದ್ರೆ ಹತ್ತಿತ್ತು. ಬೆಲಾಸಿಸ್ ರೋಡ್ ಸ್ಟೇಷನ್ ಬಂದಾಗ ಲೋಕಮಾನ್ಯರು ಬರಕೆ ಹೊಡೆಯುತ್ತಿದ್ದರು. ಆಗ ಬಾಂಬೆ ಸೆಂಟ್ರಲ್ ಸ್ಟೇಷನ್ ಇರಲಿಲ್ಲ. ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಆನಂದ ಸ್ಟೇಷನ್ದಲ್ಲಿ ಅವರಿಗೆ ಚಹಾ ಕೊಟ್ಟರು. ಆಗ ಯುರೋಪಿಯನ್ ಜನರು ಲೋಕಮಾನ್ಯರಿಗೆ ಅಂದದ್ದೇನೆಂದರೆ, ನೀವು ನಮ್ಮ ದೇಶದಲ್ಲಿ ಇದ್ದದ್ದಾಗಿದ್ದರೆ ನಾವು ನಿಮ್ಮನ್ನು ತಲೆ ಮೇಲೆ ಕೂಡಿಸಿಕೊಂಡು ಕುಣಿದಾಡುತ್ತಿದ್ದೆವು. ನಮ್ಮ ಈ ಅವಸ್ಥೆಗಳು ನಮ್ಮ ಸ್ವಾಧೀನದಲ್ಲಿರುವುದೇ ಪರಮಾರ್ಥವಾಗಿರುತ್ತದೆ. ಪರಮಾರ್ಥವೆಂದರೆ ಕೇವಲ ಭಜನೆ ಪೂಜೆ ಅಷ್ಟೇ ಆಗಿರುತ್ತದೆ. ಹೀಗಾದರೆ ನಡೆಯುವುದಿಲ್ಲ. ನಾವು ಮಾಡುವ ಭಜನೆ ಪೂಜೆಗಳ ಯಾವ ಅನುಭವ ಇರುತ್ತದೆಯೋ ಅದು ನಮಗೆ ಏಕೆ ಬರುವುದಿಲ್ಲ. ಹಿಮಾಲಯದಲ್ಲಿ ಸ್ವಾಮಿ ರಾಮ ಎಂಬ ಒಬ್ಬ ಸಾಧು ಇದ್ದರು. ಅವರದೊಂದು ದೊಡ್ಡ ಚರಿತ್ರೆ ಇರುತ್ತದೆ. 100 ರೂಪಾಯಿಗಳ ಪುಸ್ತಕವಿರುತ್ತದೆ. ಅವರಲ್ಲಿ ತಮ್ಮ ಗುರುಗಳದೊಂದು ಪ್ರಸಂಗ ಬರೆದಿರುತ್ತಾರೆ. ಮನಸ್ಸಿನ ನಿಯಂತ್ರಣವೆಂದರೆ ಎಷ್ಟೊಂದು ನಿಯಂತ್ರಣ. ಒಮ್ಮೆ ಅವರ ಗುರುಗಳು ಅಂದದ್ದೇನೆಂದರೆ, ನಾನು ಸತ್ತ ಮೇಲೆ 1 ತಿಂಗಳು ನನ್ನ ದೇಹವನ್ನು ಹಾಗೆ ಇಟ್ಟಿರಿ. ಅನಂತರ ಇಂಥ ಒಂದು ದಿವಸ ಇಂಥ ಒಂದು ಜಾಗೆಯಲ್ಲಿ ಅದಕ್ಕೆ ಅಗ್ನಿ ಸಂಸ್ಕಾರ ಮಾಡಿ. ಅದರಂತೆ ಅವರು ಶಿಷ್ಯರು ಗುರುಗಳ ದೇಹವನ್ನು 1 ತಿಂಗಳು ಇಟ್ಟಿದ್ದರು.
ಆಮೇಲೆ ನಿಶ್ಚಿತಪಡಿಸಿದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಇನ್ನೇನು ಅಗ್ನಿ ಸಂಸ್ಕಾರ ಮಾಡಬೇಕು. ಆಗ ಅವರು ಶಿಷ್ಯರು ಅಳತೊಡಗಿದರು. ಆ ಗುರುಗಳು ಮಧ್ಯ ದೇಹದಲ್ಲಿ ಬಂದು ಶಿಷ್ಯರಿಗೆ, ಅರೇ ನೀವು ನನ್ನ ಹತ್ತಿರದ್ದು ಇದನ್ನೇ ಕಲ್ತಿರ್ಲಿಲ್ಲ, ಹೇಗೆ ಅಳುತ್ತಿದ್ದೀರಿ ಎಂದರು. ಪ್ರಾಣದ ಮೇಲಾಗಲಿ ಅಥವಾ ಮನಸ್ಸಿನ ಮೇಲಾಗಲಿ ನಿಯಂತ್ರಣವೆಂದರೆ ಎಷ್ಟೊಂದು ನಿಯಂತ್ರಣ ನೋಡಿರಿ. ಇನ್ನೊಂದು ಉದಾಹರಣೆ ಹೇಳುತ್ತೇನೆ. ಪ್ರಸಂಗಗಳನ್ನು ಕೇಳಲು ಸಂತೋಷವೆನಿಸುತ್ತದೆ ಅಲ್ಲವೇ? ನಾನು ಏನು ಮಾಡಲಿ, ಈ ವಿಷಯವೇ ಹಾಗೆ ಇರುತ್ತದೆ. ಫನ್ ಮ್ಯಾನ್ ಎಂಬ ಒಬ್ಬ ಫಿಸಿಕ್ಸ್ ವಿಷಯದ ನೊಬೆಲ್ ಪ್ರೈಸ್ ವಿನ್ನರ್ ಇದ್ದನು. ಈಗ 2 ತಿಂಗಳ ಹಿಂದೆ ಅವನು ತೀರಿಕೊಂಡನು. ಅವನು ಪ್ರಯೋಗ ಮಾಡಿದ್ದೇನೆಂದರೆ, ನನಗೆ ಬೇಕಾದ ಸ್ವಪ್ನ ಬೀಳಬೇಕು. ಅವನು ಮಾಡಿದ್ದೇನೆಂದರೆ, ಮೊದಲನೇದಾಗಿ ಸ್ವಪ್ನ ಬೀಳುತ್ತದೆ ಅಂದರೆ ಏನು ಆಗುತ್ತದೆ ಎಂಬುದನ್ನು ತನ್ನ ಮನಸ್ಸಿನಲ್ಲಿಯೇ ನಿಶ್ಚಿತಪಡಿಸಿದನು. ಸ್ವಪ್ನವೆಂದರೆ ನಮ್ಮದೇ ಕಲ್ಪನೆ ನಮಗೆ ಕಾಣುತ್ತದೆ ಅಂದನು. ಅಂದ ಮೇಲೆ ನಾನು ಎಚ್ಚರವಿದ್ದಾಗ ನನಗೆ ಬೇಕಾದ ಕಲ್ಪನೆ ಮಾಡುತ್ತೇನೆ. ಅದರಂತೆ ನಾನು ನಿದ್ರೆಯಲ್ಲಿರುವಾಗಲೂ ಏಕೆ ಮಾಡಬಾರದು? ಆಮೇಲೆ ಅವನು ಕಲ್ಪನೆಗಳ ಅಭ್ಯಾಸ ಮಾಡತೊಡಗಿದನು. ಅನಂತರ ಅವನಿಗೆ ಬೇಕಾದ ಸ್ವಪ್ನಗಳೇ ಬೀಳತೊಡಗಿದವು. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಆ ಹೃದಯಾಕಾಶದಲ್ಲಿ ಈ ಯಾವ ಅವಸ್ಥೆ ಬರುತ್ತವೆಯೋ ಅವು ಅವನು ಸ್ವಾಧೀನವಾಗುತ್ತವೆ. ಬೇಕಾದಾಗ ನಿದ್ರೆ ಹತ್ತುತ್ತದೆ. ಸ್ವಪ್ನವು ಒಂದು ಭ್ರಮೆ ಆಗಿರುತ್ತದೆ. ಅವನು ಬೇಕಾದಷ್ಟು ಎಚ್ಚರವಿರಬಹುದು, ಎಷ್ಟಾದರೂ ದಿವಸ ಎಚ್ಚರವಿರಬಲ್ಲನು. ಅದೇ ರೀತಿ ಎಷ್ಟಾದರೂ ಸಮಯ ಯಾವಾಗ ಬೇಕಾದಾಗ ಮಲಗಬಹುದು. ಆ ಮನುಷ್ಯನಿಗೆ ಸಾಮಾನ್ಯ ಜೀವನವೆಂಬುದು ಉಳಿಯುವುದೇ ಇಲ್ಲ. ಇದೇ ಗುರುಕೃಪಾ ದೃಷ್ಟಿಯಾಗಿರುತ್ತದೆ. ಕೃಪಾ ದೃಷ್ಟಿ ಎಂದರೆ ಸದ್ಗುರುಗಳು ಯಾವ ಶಕ್ತಿಪಾತ ಮಾಡುತ್ತಾರೆ ಅದರಿಂದ ಇವನ ಮನಸ್ಸು ಹಾಗೂ ಪ್ರಾಣ ಸಂಪೂರ್ಣ ಬದಲಾಗಿ ಹೋಗುತ್ತವೆ. ಈ ಯಾವ ವಿಷಯ ಕಳೆದ ರವಿವಾರ ಉಳಿದಿತ್ತು ಅದು ಸಹಜವಾಗಿ ನನ್ನ ಗಮನಕ್ಕೆ ಬಂದಿದ್ದೆಂದು ನಾನು ಅದನ್ನು ಹೇಳಿದೆನು. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಅರ್ಥಗಳ ರಾಶಿಯನ್ನೇ ನಿರ್ಮಾಣ ಮಾಡಿದೆ. ಇವೆಲ್ಲವೂ ಸಾಂಕೇತಿಕವಾಗಿರುತ್ತವೆ. ನಮ್ಮ ಹಿಂದೂ ಮಂದಿರಗಳಲ್ಲಿ ಗೋಪುರ ಅಥವಾ ಶಿಖರ ಇರುತ್ತವೆ. ಅವು ಮೇಲೆ ಹೋದಂತೆ ಸಣ್ಣದಾಗುತ್ತ ಅಂದರೆ ಚೂಪಾಗುತ್ತಾ ಹೋಗುತ್ತವೆ. ತಾತ್ಪರ್ಯವೇನೆಂದರೆ, ಮಂದಿರದಲ್ಲಿ ಭಗವಂತನಿರುತ್ತಾನೆ. ಆ ಭಗವಂತನು ಹೇಗಿರುತ್ತಾನೆಂದರೆ, ಅವನ ನಿಜವಾದ ಸ್ವರೂಪವು ಸೂಕ್ಷ್ಮವಾಗುತ್ತಾ ಆಕಾಶದ ಕಡೆಗೆ ಹೋಗುತ್ತದೆ. ಇದೇ ಆ ಗೋಪುರದ ಅರ್ಥವಾಗಿರುತ್ತದೆ. ಮಂದಿರವು ನಿಮ್ಮ ಮನೆಗಳಂತೆ ಕೇವಲ ಮಾಲಿಗೆ ಉಳ್ಳದ್ದಾಗಿರುವುದಿಲ್ಲ. ಮಂದಿರಕ್ಕೆ ಶಿಖರವಿರಲೇಬೇಕು, ಹಾಗೂ ಅದು ಮೇಲೆ ಹೋಗಿರುತ್ತದೆ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ನನಗೆ ಗ್ರಂಥ ಇಡಲು ಆಜ್ಞೆ ಕೊಡಿ. ಆಜ್ಞಾಪಿ ಮಾತೆ ಗ್ರಂಥ ನಿರೂಪಣಿ. ಈ ಆಜ್ಞೆ ಏನು ಇರುತ್ತದೆ? ಗ್ರಂಥ ನಿರೂಪಣೆಗಾಗಿ ಯಾವ ಅಂತಸ್ಫೂರ್ತಿ ಬೇಕಾಗುತ್ತದೆ, ನನಗೆ ನೀವು ಆ ಅಂತಸ್ಫೂರ್ತಿಯನ್ನು ಕೊಡಿರಿ. ಬಡೇ ಗುಲಾಮ್ ಅಲಿ ಖಾನ್ ಒಮ್ಮೆ ಹೈದರಾಬಾದ್ನಲ್ಲಿ ಹಾಡುತ್ತಿದ್ದರು. ಆಗ ಅವರು ಗಾಯನವು ರಂಗಿಗೆ ಏರಲಿಲ್ಲ. ಆಗ ಅವರು, ನನಗೆ ಇದು ಅಂತಸ್ಫೂರ್ತಿ ಬರುತ್ತಿರುವುದಿಲ್ಲ, ನಾನು ಮತ್ತೊಮ್ಮೆ ಯಾವಾಗಾದರೂ ಹಾಡುತ್ತೇನೆ ಎಂದರು. ತಾತ್ಪರ್ಯವೇನೆಂದರೆ, ಯಾವುದೇ ಕಲೆಯಲ್ಲಿ ಕಲಾದೇವತೆ ಪ್ರಸನ್ನವಾಗಿರಬೇಕು. ನಾಮಸ್ಮರಣೆಯಲ್ಲೂ ಕೂಡ ಇದೇ ರೀತಿ ಇರುತ್ತದೆ. ನೀವು ಮನಪೂರ್ವಕ ಅಭ್ಯಾಸ ಮಾಡಿರಿ ಅಂತ ನಿಮಗೆ ಅನುಭವ ಬರುತ್ತದೆ. ನಿಮಗೆ ಬೇಕಾದಾಗ ನಾಮಾನುಸಂಧಾನ ಸಾಧಿಸುವುದಿಲ್ಲ. ಆದರೆ ಒಮ್ಮೊಮ್ಮೆ ನಮ್ಮ ಕಲ್ಪನೆ ಇಲ್ಲದಿದ್ದರೂ ನಾಮಾನುಸಂಧಾನ ಹೇಗೆ ಸಾಧಿಸುತ್ತದೆ ಎಂದರೆ, ನಮಗೆ ನಮ್ಮ ಸಾಧನೆಯ ಬಗ್ಗೆ ವಾಹವಾ ಅನಿಸುತ್ತದೆ. ಈ ರೀತಿಯಾಗಿ ಹುಕೂಮಿ ಸಾಧನೆ ಅಂದರೆ ನಮ್ಮ ಇಚ್ಛೆಯಂತೆ ಸಾಧನೆಯಾಗುವುದೆಂದರೆ ಸಾಧನೆ ಪೂರ್ಣವಾದಂತೆ. ನಾನು ನಿಮಗೆ ಒಂದು ಉದಾಹರಣೆ ಹೇಳುತ್ತೇನೆ. ಗುರುದೇವ ದಾಸದೇವರಿಗೆ ಸಂಕೇಶ್ವರದ ಶಂಕರಾಚಾರ್ಯರು ಒಮ್ಮೆ ನನಗೆ ತಮ್ಮನ್ನು ಭೇಟಿಯಾಗಬೇಕಾಗಿದೆ, ಆದ್ದರಿಂದ ತಾವು ಬಂದಿರಿ ಎಂದರು. ಇವರು ಅವರ ಕಡೆಗೆ ಹೋದರು. ಹಾಗೂ ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದರು. ಇವರು ಮಹಾ ವಿದ್ವಾನವಾಗಿದ್ದರು. ಆಗ ಶ್ರೀ ಶಂಕರಾಚಾರ್ಯರು, ನನಗೆ ತೃಪ್ತಿ ಆಗಿರುವುದಿಲ್ಲ, ಆದ್ದರಿಂದ ನೀವು ನಾಳೆ ಮತ್ತೆ ಬಂದಿರಿ ಎಂದರು. ಆಗ ಶ್ರೀ ಗುರುದೇವರು ಅಂದದ್ದೇನೆಂದರೆ, ನನಗೆ ಹಾಗೇನು ಹೇಳಬೇಕಾಗುವುದಿಲ್ಲ, ನಾನು ನನ್ನನ್ನು ಯಾವಾಗ ಬಿಡುತ್ತದೆಯೋ ಅವಾಗೇ ಬರುತ್ತೇನೆ ಅಂದರು. ತಾತ್ಪರ್ಯವೇನೆಂದರೆ, ಅವರು ನಾಮ ತೆಗೆದುಕೊಳ್ಳಲು ಕುಳಿತಾಗ ಅವರ ಮನಸ್ಸು ಅದರಲ್ಲಿ ಎಷ್ಟು ಮುಳುಗಿ ಹೋಗುತ್ತಿತ್ತೆಂದರೆ, ಆಗ ಅವರಿಗೆ ನಾನು ಇಲ್ಲವೆಂದು ಅನಿಸುತ್ತಿತ್ತು. ಇದು ಅಭ್ಯಾಸದಿಂದಲೇ ಸಾಧಿಸುತ್ತದೆ. ನೀವು ಕೇವಲ ಕೇಳಿ ಬಿಡಬೇಡಿರಿ. ನಾನು ಇದನ್ನು ನಿಮಗೆ ಅಭ್ಯಾಸ ಮಾಡಿಯೇ ಹೇಳುತ್ತಿರುವೆನು. ಇಲ್ಲದಿದ್ದರೆ ಇದು ಏನು ಇರುತ್ತದೆ ಎಂಬುದು ತಿಳಿಯುವುದೇ ಇಲ್ಲ. ನೀವು ಬೇಕಾದಷ್ಟು ವ್ಯಾಖ್ಯೆಗಳನ್ನು ಕೇಳಿರುವಿರಿ, ವ್ಯಾಖ್ಯೆಗಳನ್ನು ನೋಡಿರುವಿರಿ. ಇದು ಎಲ್ಲಿಯಾದರೂ ಇರುತ್ತದೆ. ಹೇಳುವವರೆಲ್ಲರೂ ವಾಂಗ್ಮಯ ದೃಷ್ಟಿಯಿಂದ ಶಬ್ದಕೋಶಗಳಲ್ಲಿ ಅರ್ಥ ನೋಡಿ ಹೇಳುತ್ತಾರೆ. ಅದರಲ್ಲಿ ಅನುಭವದ್ದೇನೂ ಇರುವುದಿಲ್ಲ. ಆದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಗ್ರಂಥದಲ್ಲಿ ತಮ್ಮ ಅನುಭವವನ್ನೇ ಹೇಳಿರುತ್ತಾರೆ. ನನಗೆ ಅಷ್ಟೇನೂ ಅನುಭವವಿಲ್ಲ,
ಆದರೆ ಹೇಗೆ ಇರುತ್ತದೆ ಅಂದರೆ ಮೇಲೆ ಹೋದಂತೆ ಅನುಭವಕ್ಕೆ ಬರ್ತಾ ಹೋಗುತ್ತದೆ. ಇದು ಕೂಡ ಅದರಂತೆ ಆಗಿರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ನನಗೆ ಅಂತಸ್ಫೂರ್ತಿ ಕೊಡಿದೆ ಅನ್ನುತ್ತಾರೆ. ಹೀಗೆ ಯಾರು ಕೇಳುತ್ತಾರೆ? ಯಾರು ಮುಂದೆ ಸರಸ್ವತಿ ಕೈ ಮುಗಿದುಕೊಂಡು ನಿಂತಿರುತ್ತಾಳೆ ಅವರು ಕೇಳುತ್ತಾರೆ. ಹೇಗಿದೆ ನೋಡಿ, ತಾತ್ಪರ್ಯವೇನೆಂದರೆ ಶರಣಾಗತಿಯ ಹೊರತಾಗಿ ಏನೂ ಸಾಧಿಸುವುದಿಲ್ಲ. ಇನ್ನು ಎರಡನೇ ಸಂಗತಿ ಎಂದರೆ ಅವರು ಈ ಗ್ರಂಥ ನಿರೂಪಣೆ ಉಪವ್ಯಾಪದಲ್ಲಿ ಏಕೆ ಬಿದ್ದರು? ಅವರು ಹೇಳಿದ ಆಜ್ಞೆ ಪಡೆದು ಮುಂತಾದದ್ದೆಲ್ಲ ಏನು ಹೇಳಿದ್ವಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಜ್ಞಾನವು ನಿವೇದನೆ ಮಾಡಲು ಹೊರತು ಪೂರ್ಣವಾಗುವುದಿಲ್ಲ. ನಾಲೆಜ್ ಬಿಕಮ್ಸ್ ಕಂಪ್ಲೀಟ್ ಬೈ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದರೆ ನಿವೇದನೆ. ಅದನ್ನು ಯಾರ್ಯಾರು ಹೇಳಲೇಬೇಕು, ಅದರ ಹೊರತು ಅದು ಪೂರ್ಣವಾಗುವುದೇ ಇಲ್ಲ. ಜ್ಞಾನ ಹರಿಯುತ್ತಾ ಇನ್ನೊಬ್ಬರವರೆಗೆ ಹೋದರೆ ಮಾತ್ರ ಅದಕ್ಕೆ ಪೂರ್ಣತೆ ಬರುತ್ತದೆ. ಕಲೆಯ ಪೂರ್ಣತೆಯು ಕೇಳುವ ನೋಡುವ ರಸಿಕರು ಇದ್ದರೆ ಮಾತ್ರ ಪೂರ್ಣವಾಗುತ್ತದೆ. ಅರಣ್ಯದಲ್ಲಿ ಹೋಗಿ ಯಾರು ಹಾಡುತ್ತಾರೆ? ತಾನ್ಸೇನನಿಗೆ ಹರಿದಾಸ್ ಎಂಬ ಗುರುಗಳಿದ್ದರು. ಅಕ್ಬರನು ಒಮ್ಮೆ ತಾನ್ಸೇನನಿಗೆ ನನ್ನ ಗುರು ಹಾಡಿದ್ದನ್ನು ನಾನು ಕೇಳಬೇಕಾಗಿದೆ ಅಂದನು. ಆಗ ತಾನ್ಸೇನು ಹಾಗೆ ಆಗಲಿ, ಆದರೆ ನೀನು ರಾಜನಾಗಿ ಬಂದರೆ ನಡೆಯುವುದಿಲ್ಲ, ಸಾಮಾನ್ಯ ಮನುಷ್ಯನಾಗಿ ಹೋಗ್ತಿದ್ದರೆ ನನ್ನ ಜೊತೆಗೆ ಬಾ ಅಂದನು. ಸ್ವಾಮಿ ಹರಿದಾಸರು ಶ್ರೀಕೃಷ್ಣನ ಭಕ್ತರಾಗಿದ್ದರು. ಇವರಿಬ್ಬರು ಅವರ ಕಡೆಗೆ ಹೋದರು. ಹಾಗೂ ಅವರ ಹಾಡು ಕೇಳಿ ತಿರುಗಿ ಬಂದರು. ಆಗ ಅಕ್ಬರನು ತಾನ್ಸೇನನಿಗೆ ನೀನು ಅವರಂತೆ ಹಾಡುವುದಿಲ್ಲ ಅಂದನು. ಆಗ ತಾನ್ಸೇನು ನಾವು ಹರಿದಾಸರನ್ನೇ ಕೇಳೋಣ ಅಂದನು. ಅವರು ಹರಿದಾಸರಿಗೆ ಪ್ರಶ್ನೆ ಕೇಳಿದರು. ಆಗ ಹರಿದಾಸರು ನನ್ನ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಇರುತ್ತಾನೆ, ನಾನು ಅವನಿಗಾಗಿ ಹಾಡುತ್ತೇನೆ, ಜಗತ್ತಿಗಾಗಿ ಹಾಡುವುದಿಲ್ಲ ಅಂದರು. ಜ್ಞಾನವೆಂದ ಮೇಲೆ ಅದನ್ನು ಗ್ರಹಣ ಮಾಡುವವರು ಬೇಕಾಗುತ್ತಾರೆ. ಅದರಲ್ಲಿ ಒಂದು ಪ್ರಕಾರ ಸಂವಾದವಿರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಮುಂದೆ ಅನ್ನುವುದೇನೆಂದರೆ ನನ್ನ ಈ ವಾಂಗ್ಮಯದಲ್ಲಿ ಅತ್ಯಂತ ಗಹನವಾದ ಪ್ರಮೇಯ ಅಂದರೆ ಸಿದ್ಧಾಂತಗಳು ಬರಬೇಕು. ವಾಂಗ್ಮಯ ರೂಪದ ನನ್ನ ಈ ಪ್ರಯತ್ನದಲ್ಲಿ ಯಾವ ಯಾವ ಸಿದ್ಧಾಂತಗಳು ಬರುತ್ತವೆ ಅವು ತೋಟದಲ್ಲಿ ಹಚ್ಚಿದ ವೃಕ್ಷಗಳ ಹಣ್ಣುಗಳು ಬರಬೇಕು. ಅಂಥ ಕೋಟೆಗಳನ್ನು ನಿರ್ಮಾಣ ಮಾಡಿ ನಿಧಾನ ಅಂದರೆ ಬಹಳಷ್ಟು. ಸಂವಾದದ ಮಹತ್ವ ಏನು ಇರುತ್ತದೆ ನೀವೇ ನೋಡಿರಿ. ಮಹಾಭಾರತವು ಸಂವಾದವಾಗಿರುತ್ತದೆ, ಭಗವದ್ಗೀತೆ ಸಂವಾದವಾಗಿರುತ್ತದೆ, ಸಮರ್ಥ ದಾಸಬೋಧ ಸಂವಾದವಾಗಿರುತ್ತದೆ, ದಾಸಬೋಧ ಗುರು ಶಿಷ್ಯರ ಸಂವಾದವಾಗಿರುತ್ತದೆ ಎಂದು ಸಮರ್ಥರೇ ಅಂದಿರುತ್ತಾರೆ. ಕೃಷ್ಣಮೂರ್ತಿಯವರು ಲಿಸನಿಂಗಿಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು. ಜ್ಞಾನ ಗ್ರಹಣ ಮಾಡುವುದಕ್ಕಾಗಿ ಮನೋಭೂಮಿಗೆ ಅನುಕೂಲವಾಗಿರಬೇಕು. ಇನ್ನೊಂದು ಸಂಗತಿ ಹೇಳುತ್ತೇನೆ, ಇದು 40 ವರ್ಷಗಳ ಹಿಂದಿನ ಸಂಗತಿಯಾಗಿರುತ್ತದೆ. ನನ್ನ ಒಬ್ಬ ವಿದ್ಯಾರ್ಥಿ KM ಹಾಸ್ಪಿಟಲ್ ಅಲ್ಲಿ ಇದ್ದರು. ಅಂದ ಹಾಗೆ ಅವನು ವಿದ್ಯಾರ್ಥಿ ಮಿತ್ರನಾಗಿದ್ದನು. ಈಗ ಅವನು ತೀರಿಕೊಂಡಿರುವನು. ಪ್ರತಿ ವರ್ಷ ಆಸ್ಪತ್ರೆಯ ಸ್ನೇಹ ಸಮ್ಮೇಳನದಲ್ಲಿ ಸಂಗೀತದ ಕಾರ್ಯಕ್ರಮ ಇಡುತ್ತಿದ್ದರು. ಒಮ್ಮೆ ಅವರು ಫಯ್ಯಾಜ್ ಖಾನ್ನ ಗಾಯನ ಬಿಟ್ಟಿದ್ದರು. ಆ ಗಾಯನ ಕೇಳಲು ಮುಂದಿನ ಸಾಲಿನಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಕುಳಿತಿದ್ದರು. MD ಹಾಗೂ FRCS ಆದವರು. ಫಯ್ಯಾಜ್ ಖಾನ್ನ ಹಾಡಿನ ಪದ್ಧತಿ ಹೇಗಿತ್ತೆಂದರೆ ಅವನು ಆ ರಾಗದ ಸ್ವರಗಳನ್ನು ಪುನಃ ಹಾಡುತ್ತಿದ್ದನು. ಆಗ ಸ್ವರಗಳದ್ದೇ ಒಂದು ವಾತಾವರಣ ನಿರ್ಮಾಣವಾಗುತ್ತಿತ್ತು. ಆಮೇಲೆ ಗಾಯನ ಪ್ರಾರಂಭವಾಗುತ್ತಿತ್ತು. 15 ನಿಮಿಷಗಳವರೆಗೆ ಆ ಸ್ವರಗಳ ಆಲಾಪನದಲ್ಲಿತ್ತು. ಆಗ ಮುಂದೆ ಕುಳಿತು ಡಾಕ್ಟರ್ಗಳಿಗೆ ಆಕಳಿಕೆ ಬರತೊಡಗಿತು. ಆ ಕಾಲದಲ್ಲಿ ಅವನಿಗೆ 200 ರೂಪಾಯಿ ಸಂಭಾವನೆ ಕೊಟ್ಟಿದ್ದರು. ಅವನಿಗೆ ಮೈಸೂರು ದರ್ಬಾರದಲ್ಲಿ ಸಂಗೀತ ಸೂರ್ಯ ಎಂಬ ಪದವಿ ಇತ್ತು. ಅವನು ಇಂಥ ಗವೈಯಾಗಿದ್ದನು. ಅವನು ಮುಂದೆ ಕುಳಿತ ಡಾಕ್ಟರ್ಗಳು ಆಕಳಿಸುತ್ತಿರುವುದನ್ನು ನೋಡಿ ತನ್ನ ಜೊತೆಗಿರುವ ಕಬಲ್ಜಿಗೆ ಅಂದದ್ದೇನೆಂದರೆ ಕ್ಷಮೆ ಮಾಡಿರಿ, ನಾನು ಅವನ ಶಬ್ದಗಳನ್ನೇ ಹೇಳುತ್ತೇನೆ, ಇವರೆಲ್ಲರೂ ಮೂರ್ಖರಿರುತ್ತಾರೆ ಅಂದರು. ಡಾಕ್ಟರ್ಗಳು ಬಹಳ ದೊಡ್ಡವರಿರಬಹುದು, ಆದರೆ ಅವರಿಗೆ ಸಂಗೀತದಲ್ಲಿ ರಸಿಕತೆ ಇರಲಿಲ್ಲ. ಆದ್ದರಿಂದ ಕವಿಯು ಇಂದು ನನ್ನ ಪ್ರಕೃತಿ ಸರಿಯಾಗಿರುವುದಿಲ್ಲ, ನಾನು ಮತ್ತೊಮ್ಮೆ ಎಂದಾದರೂ ಹಾಡುತ್ತೇನೆ ಎಂದು ಹೇಳಿ ಹಾಡುವುದನ್ನು ನಿಲ್ಲಿಸಿದನು. ಅನ್ಯೋನ್ಯರಲ್ಲಿ ಸಂವಾದವಾಗಲಿಲ್ಲ. ಆದ್ದರಿಂದ ಹಾಡು ನಿಂತು ಹೋಯಿತು. ಹೇಗಿರುವುದೆಂದರೆ ನಾವು ಸಭೆಯಲ್ಲಿ ಬಂದೊಡನೆ ಆ ಸಭೆಯಲ್ಲಿ ಒಂದು ಪ್ರಕಾರದ ಫೀಲಿಂಗ್ ಬರುತ್ತದೆ, ಮನಸ್ಸಿನಲ್ಲಿ ಇದು ಯೋಗ್ಯವೇ ಇರುತ್ತದೆ ಎಂದು ಅನಿಸುತ್ತದೆ. ಹಾಗಿಲ್ಲದಿದ್ದರೆ ಪ್ರವಚನವು ಗಂಗೆಗೆ ಇರುವುದಿಲ್ಲ. ಇಲ್ಲದಿದ್ದರೆ ಕೇವಲ ಸುಮ್ಮನೆ ನೋಡಿಕೊಂಡು ಹೋದಾಯಿತೆನ್ನುವರು ಬಂದಿದ್ದರೆ ಅವರ ಮುಂದೆ ಏನು ಹೇಳಲಿಕ್ಕಾಗುತ್ತದೆ? ಆಗ ನಿರೂಪಣೆಯು ಮನಸೂಕ್ತವಾಗುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಪಾರ್ಶ್ವಭೂಮಿ ಬೇಕಾಗುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ ನನ್ನ ವಾಂಗ್ಮಯದಲ್ಲಿ ಎಂಥ ಸಂವಾದವಿರಬೇಕೆಂದರೆ ಅದರಲ್ಲಿ ಮನೋಮಿಲನವಾಗಬೇಕು. ಇದೇ ಸಂವಾದ ಫಲ ನಿಧಾನವಾಗಿರುತ್ತದೆ. ನನಗೆ ಬೇಡವಾದದ್ದು ಏನು ಇರುತ್ತದೆ? ಪಾಖಂಡಾಟೆ, ನರಕುಟೆ, ಮೋಡಿ ವಾಗ್ವಾದ ಆಕ್ವಾಟೆ,
ಕುತರ್ಕಾಂಚಿ ದುಷ್ಟೇ ಸಾವದೇ ಬೇಡಿ. ನಾಸ್ತಿಕತೆಯ ಕೊಳ್ಳವನ್ನು ಮುರಿದು ವಿದಂಡವಾದ ದಾರಿಯನ್ನು ಕುತರ್ಕವೆಂಬ ದುಷ್ಟ ಮೃಗಗಳನ್ನು ಓಡಿಸಬೇಕು. ವಾಂಗ್ಮಯದ ಮೇಲೆ ಹಾಗೂ ಸಿದ್ಧಾಂತ ಹೇಳುವುದರ ಮೇಲೆ ಅದರಲ್ಲಿ ಸಂವಾದ ವಾದ ವಿವಾದ ಬಂದೇ ಬರುತ್ತದೆ. ಮೊದಲನೇದಾಗಿ ಅಂದಿರುವುದೇನೆಂದರೆ ಇದರಲ್ಲಿ ಕೊಳ್ಳಗಳನ್ನು ಇಲ್ಲದಂತೆ ಮಾಡಿರಿ. ಯಾವ ಕೊಳ್ಳಗಳು? ಪಾಖಂಡದ ಕೊಳ್ಳಗಳು. ಪಾಖಂಡದ ಅರ್ಥವೇನೆಂದರೆ ಯಾವುದು ಶಾಸ್ತ್ರದ ವಿರುದ್ಧವಾಗಿರುತ್ತದೆ, ಯಾವುದು ತರ್ಕದ ವಿರುದ್ಧವಾಗಿರುತ್ತದೆ, ಹಾಗೂ ಯಾವುದು ಭಗವಂತನ ಅಸ್ತಿತ್ವದ ವಿರುದ್ಧವಾಗಿರುತ್ತದೆ, ಅವೆಲ್ಲವೂ ಪಾಖಂಡವಾಗಿರುತ್ತವೆ. ಮನುಷ್ಯನು ಒಂದು ಸಲ ಕೊಳ್ಳದಲ್ಲಿ ಬಿದ್ದನೆಂದರೆ ಬಿದ್ದೇ ಹೋದನು, ಆಮೇಲೆ ಅವನು ಮೇಲೆ ಹೇಗೆ ಬರುತ್ತಾನೆ? ಅರ್ಥಾತ್ ಬರುವುದೇ ಇಲ್ಲ. ಆದ್ದರಿಂದ ಈ ಪಾಖಂಡದ ಕೊಳ್ಳಗಳು ನನ್ನ ವಾಂಗ್ಮಯದಲ್ಲಿ ಇರಬಾರದು. ಅವಹಾಟೆ ಅಂದರೆ ಮೋಹಗೊಳಿಸುವ ವಾಗ್ವಾದ, ಅರ್ಥಾತ್ ತಿರುವು ಮೂರು ರಸ್ತೆಯಿಂದ ತೆಗೆದುಕೊಂಡು ಹೋಗುವುದು ಅಂದರೆ ವಿತಂಡವಾದ. ನನ್ನ ವಾಂಗ್ಮಯದಲ್ಲಿ ವಿತಂಡವಾದ ಬೇಡ. ಜ್ಞಾನೇಶ್ವರಿಯಲ್ಲಿ ಏನಿರುತ್ತದೆ ಎಂಬುದು ನಮಗೆ ಕಲ್ಪನೆ ಇರುವುದಿಲ್ಲ. ಶಂಕರಾಚಾರ್ಯರು ಗೀತಾ ಭಾಷೆ ಬರೆದಿರುವುದಲ್ಲವೇ, ಅದರಲ್ಲಿ ಮೊದಲು ಅವರು ತಾವು ಅನ್ನುವುದನ್ನು ಪ್ರತಿಪಾದಿಸಿರುತ್ತಾರೆ. ಇದಕ್ಕೆ ಪೂರ್ವ ಪಕ್ಷವೆನ್ನುತ್ತಾರೆ. ಇದನ್ನು ಅವರು ಎಷ್ಟೊಂದು ಅಪ್ರತಿಮವಾಗಿ ಪ್ರತಿಪಾದಿಸಿರುತ್ತಾರೆ ಎಂದರೆ ಇದಕ್ಕೆ ಏನು ಉತ್ತರವೆಂದು ಶಕ್ಯವಿದೆ. ಆಮೇಲೆ ಅವರು ಒಮ್ಮೆಲೆ ಇದು ಹೀಗೆ ಇರುವುದಿಲ್ಲ ಅನ್ನುತ್ತಾರೆ. ಅನಂತರ ಅದು ಹೇಗೆ ಇರುತ್ತದೆ ಎಂಬುದನ್ನು ಪ್ರತಿಪಾದಿಸಿ ತೋರಿಸುತ್ತಾರೆ. ಈ ರೀತಿಯಾಗಿ ಪೂರ್ವ ಪಕ್ಷ ಹಾಗೂ ಉತ್ತರ ಪಕ್ಷಗಳ ವಾದವಿರುತ್ತದೆ. ಶ್ರೀ ಸಮರ್ಥರು ಮನೋಬೋಧಕ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಅಂದಿರುವುದೇನೆಂದರೆ ನಕೋವಾದ ಸಂವಾದ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ರಚಿಸಿರುತ್ತಾರೆ. ಇದನ್ನು ತಪ್ಪಿಯೂ ಕೂಡ ವಾದ ವಿವಾದ ಇರುವುದಿಲ್ಲ. 13ನೇ ಅಧ್ಯಾಯದಲ್ಲಿ ಅಹಿಂಸೆಯ ಲಕ್ಷಣ ಹೇಳುವಾಗ ಅವರು ಸುಮಾರು 15-20 ವಾದದ ಗೋಳಿಗಳನ್ನು ಹಾಕಿರುತ್ತಾರೆ. ಆಗ ಮಹಾರಾಷ್ಟ್ರದಲ್ಲಿ 2 ಪಂಥಗಳಿದ್ದವು. ಒಂದು ಜೈನ ಪಂಥ, ಇನ್ನು ಎರಡನೇದೆಂದರೆ ಕಪ್ಪು ವಸ್ತ್ರ ಹಾಕಿಕೊಳ್ಳುವ ಪಂಥ. ಅವರಿಬ್ಬರಲ್ಲಿ ವಿಲಕ್ಷಣ ವಾದ ವಿವಾದವಿತ್ತು. ಜೈನರು ಹೇಗೆ ಇರುತ್ತದೆಂದರೆ ಅವರು ಒಂದು ಕಡೆಗೆ ಇರುವೆಗಳಿಗೆ ಸಕ್ಕರೆ ಹಾಕುತ್ತಾರೆ ಹಾಗೂ ಇನ್ನೊಂದು ಕಡೆಗೆ ಮನುಷ್ಯರ ತಲೆ ತಿರುಗುತ್ತಾರೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಉದಾಹರಣೆ ಕೊಟ್ಟಿರುವುದೇನೆಂದರೆ ರೋಗಿಗಳಿಗೆ ಪ್ರಾಣಿಗಳ ಪಿತ್ತಾಶಯದ ರಸ ಕುಡಿಸುತ್ತಿದ್ದರು. ಅಂದರೆ ಲಿವರ್ ರಸ ಕುಡಿಸುತ್ತಿದ್ದರು. ಆದರೆ ರಸ ತೆಗೆಯುವುದು ಹೇಗೆ? ಪ್ರಾಣಿಗಳ ಬಾಯಲ್ಲಿ ಕೈ ಹಾಕಿ ಅಥವಾ ಅದರ ಹೊಟ್ಟೆ ಕೊಯ್ದು ಅದರ ಲಿವರ್ ತೆಗೆದು ಅದನ್ನು ಹಿಂಡಿ ಅದರ ರಸ ತೆಗೆಯುತ್ತಿದ್ದರು. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ ಒಬ್ಬರನ್ನು ಬದುಕಿಸುವುದಕ್ಕಾಗಿ ಇನ್ನೊಬ್ಬರನ್ನು ಕೊಲ್ಲುವುದು ಇದೆಂಥ ಅಹಿಂಸೆಯಾಗಿರುತ್ತದೆ. ಇದರಲ್ಲಿಯೇ ವಾದ ವಿವಾದ ನಡೆಯುತ್ತಿತ್ತು. ಉಳಿದ ಯಾವುದರಲ್ಲಿಯೂ ಇಲ್ಲ. 700 ಶ್ಲೋಕಗಳಲ್ಲಿ ಅನೇಕ ಪ್ರಕಾರದ ವಿಷಯ ಬಂದಿರುವಾಗ ಅವೆಲ್ಲವುಗಳ ಮೇಲೆ ವಾದ ವಿವಾದ ಇರುವಾಗ ಅವೆಲ್ಲವುಗಳನ್ನು ದೂರ ಸರಿಸಿ ಬರೆಯುವುದೆಂದರೆ ಅದೇನು ಸುಲಭವಾಗಿರುತ್ತದೆ? ಗುರುದೇವ ರಾಮದೇವರದ್ದು ನಿಜವಾಗಿಯೂ ಸತ್ಯವಾಗಿರುತ್ತದೆ. ಅದೇನೆಂದರೆ ಗೀತೆಯನ್ನು ಕುರಿತು ಇರುವ ಎಲ್ಲ ವ್ಯಾಖ್ಯೆಗಳಲ್ಲಿ ಅತ್ಯಂತ ಉತ್ತಮ ಹಾಗೂ 1ನೇ ನಂಬರ್ನ ವ್ಯಾಖ್ಯೆ ಎಂದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರದೇ ಆಗಿರುತ್ತದೆ. ನ ಭೂತೋ ನ ಭವಿಷ್ಯತೆ ಅನ್ನುವಂತಿರುತ್ತದೆ. ಈವರೆಗೆ ಆಗಿರುವುದಿಲ್ಲ, ಇನ್ನು ಮುಂದೆ ಆಗುವುದಿಲ್ಲ. ಕುತರ್ಕಾಂಚಿ ದುಷ್ಟ ಸಾಧನೆ ಅಂದರೆ ಅಡ್ಡದಿಡ್ಡ ವಿಚಾರ ಮಾಡುವವರ ಮುಖ ಕಾಣಬಾರದು ಅಂತ ಹಿಂಸಕ ಪ್ರಾಣಿಗಳನ್ನು ದೂರ ಸರಿಸಬೇಕು. ಅಂದರೆ ಏನು ಮಾಡಬೇಕು? ವಾದವನ್ನು ಮಾಡಲು ಕುಳಿತ ಮೇಲೆ ಯಾವುದೇ ಪ್ರಕಾರದ ತಾಳ್ಮೆಯನ್ನು ಉಳಿಯುವುದಿಲ್ಲ. ಈ ವಾದದ ಬಗ್ಗೆ ನಾನು ಒಂದು ವಿನೋದದ ಪ್ರಸಂಗ ಹೇಳುತ್ತೇನೆ. ಲೋಕಮಾನ್ಯ ತಿಲಕ್ ಹಾಗೂ ನಾಮದಾರ್ ಗೋಖಲೆ ಇಬ್ಬರು ಬಹಳ ದೊಡ್ಡ ವ್ಯಕ್ತಿಗಳೇ. ಅವರಿಬ್ಬರಲ್ಲಿ ಒಂದು ವಾದವಾಯಿತು. ಗೋಖಲೆ ಕನ್ನಡಕ್ಕೆ ಹಾಕುತ್ತಿದ್ದರು, ಲೋಕಮಾನ್ಯರು ಕೈಯಲ್ಲಿ ಕೋಲು ಹಿಡಿದಿರುತ್ತಿದ್ದರು. ವಾದ ವಿವಾದದಲ್ಲಿ ಮಾತನಾಡುವಾಗ ಲೋಕಮಾನ್ಯರು ಕೈಯಿಂದ ಕೋಲು ತಿರುಗಾಡಿಸುತ್ತಿದ್ದರು. ಆ ಕೋಲಿಗೆ ಮುಂದೆ ಹಿಡಿಕೆ ಇತ್ತು. ಆ ಕೋಲನ್ನು ಹಾಗೆ ತಿರುಗುತ್ತಿರುವ ಗೋಖಲೆಯವರಿಗೆ ಸಿಟ್ಟು ಬಂದಿತು. ಆಗ ಅವರು ಹೀಗೆ ಕೋಲನ್ನು ತಿರುಗುತ್ತಿದ್ದರೆ ವಾದದಲ್ಲಿ ಜಯಿಸಲಿಕ್ಕಾಗುತ್ತದೆ ಎಂದು ಜೋರಾಗಿ ಎನ್ನಲು ಅದಕ್ಕೆ ಲೋಕಮಾನ್ಯರು ಕನ್ನಡದ ಮೇಲಿನಿಂದ ದುಡ್ಡುಟ್ಟಿ ನೋಡಿದರೆ ವಾದದಲ್ಲಿ ಜಯಿಸಲಿಕ್ಕಾಗುತ್ತದೆ ಅಂದರು. ವಾದ ವಿವಾದದಲ್ಲಿ ಹೀಗೆಲ್ಲ ಇರುತ್ತದೆ ಅಂದ ಮೇಲೆ ಹೇಗಿರಬೇಕು? ಇಬ್ಬರು ಮಿತ್ರರು
ಬಹಳ ಜನರ ಮೇಲೆ ಭೇಟಿಯಾದರು. ಇಬ್ಬರ ಮದುವೆಯಾಗಿ ಒಬ್ಬನು ಇನ್ನೊಬ್ಬನಿಗೆ ದಿನಗಳು ಹೇಗೆ ನಡೆದಿರುತ್ತದೆ ಎಂದು ಕೇಳಿದನು. ಅದಕ್ಕೆ ಅವನು ಹೆಂಡತಿಯೊಂದಿಗೆ ಜಗಳವಾಗುತ್ತದೆ, ಆದರೆ ನನ್ನದೇ ಮನೆ ಶಕ್ತವಾಗಿರುತ್ತದೆ ಅಂದನು. ಅದಕ್ಕೆ ಇನ್ನೊಬ್ಬನು, ಅರೆ ನನ್ನದು ಮದುವೆಯಾಗಿದೆ, ನನ್ನದು ಮದುವೆಯಾಗಿದೆ, ನೀನು ಇದನ್ನೇ ಹೇಳುತ್ತಿರುವೆ ಅಂದನು. ಅದಕ್ಕೆ ಅವನು ಅದು ಹೇಗಾಗುತ್ತದೆ ಎಂಬುದನ್ನು ಹೇಳಿದನು. ಇಬ್ಬರಲ್ಲಿ ವಾದವಿವಾದವಾದ ಮೇಲೆ ನಾನು ನನ್ನ ಹೆಂಡತಿಗೆ ನೀನು ಅನ್ನುವುದೇ ನಿಜವಾದಂತಿರುತ್ತದೆ ಅನ್ನುತ್ತೇನೆ, ಆಗ ನನ್ನ ಶಬ್ದವೇ ಕೊನೆಯದಾಗುತ್ತದೆ ಅನ್ನನು. ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಶ್ರೀಕೃಷ್ಣ ಮುನಿ ಮಾತೆ ಸರ್ವತ್ರ ಕಲಿಯೋ ಸರತೆ ರಾಣಿವೆ ಬೈಸವಿ ಶ್ರೋತೆ ಶ್ರವಣಚಿಯೇ ಸದಾ ಶ್ರೀಕೃಷ್ಣ ಗುಣಗಾನವನ್ನು ಕೊಡು ಮಾಡುವ ಸಾಮರ್ಥ್ಯವನ್ನು ಕೂಡಿಸು ಶ್ರೋತೃಗಳನ್ನು ಶ್ರವಣ ರಾಜ್ಯದಲ್ಲಿ. ನನ್ನ ಯಾವ ಶ್ರೋತೃರು ಇರುತ್ತಾರೆ ಅವರನ್ನು ನೀನು ಶ್ರವಣದ ಸಿಂಹಾಸನದ ಮೇಲೆ ಕೂಡಿಸು. ಶ್ರೀ ಸಮರ್ಥರು ದಾಸಬೋಧದಲ್ಲಿ ಶ್ರವಣದಂತ ಸಾಧನೆ ಇಲ್ಲ ಅಂದಿರುತ್ತಾರೆ. ನಾನು ನಿಮಗೆ ಹೇಳುವುದೇನೆಂದರೆ, ಗ್ರಂಥ ಓದಿ ತಿಳಿಯುವುದಿಲ್ಲ, ಅದು ಸತ್ಪುರುಷರ ಸಹವಾಸದಿಂದಲೇ ತಿಳಿಯುತ್ತದೆ. ಅವರ ಮುಖದಿಂದ ಬರುವುದೇ ಮಹತ್ವದ್ದಾಗಿರುತ್ತದೆ. ಗುರುಗಳು ನಾಮ ಕೊಡುವುದರಲ್ಲಿ ಯಾವ ಮಹತ್ವ ಇರುತ್ತದೆ? ಅದು ಮುಖ್ಯವಾಗಿ ಎರಡು ಸಂಗತಿಗಳಿರುತ್ತವೆ. ಅದರ ಹಿಂದೆ ಅವರ ತಪಶ್ಚರ್ಯದ ಸಾಮರ್ಥ್ಯವಿರುತ್ತದೆ. ಅವರು ಹೇಳುವುದರಲ್ಲಿ ಎಷ್ಟೊಂದು ಪ್ರೇಮ ಮತ್ತು ನಿಮ್ಮ ಕಲ್ಯಾಣದ ಕರ್ಮ ಇರುತ್ತದೆಂದರೆ ಅದರದೇ ಪರಿಣಾಮ ನಾಮ ತೆಗೆದುಕೊಳ್ಳುವ ಮನುಷ್ಯನಲ್ಲಿ ಆಗುತ್ತದೆ. ಕೃಷ್ಣಮೂರ್ತಿಯವರ ಒಂದು ವಾಕ್ಯವಿರುತ್ತದೆ, ಅವರು ತಮ್ಮನ್ನು ತಾವು ಸ್ಪೀಕರ್ ಅನ್ನುಕೊಳ್ಳುತ್ತಿದ್ದರು, ನಾಮ ಎಂದು ಅನ್ನುತ್ತಿರಲಿಲ್ಲ. ಸ್ಪೀಕರ್ ಯೂಸ್ ದಿ ಸ್ಪೀಕರ್ ಆಸ್ ಎ ಮಿರರ್. ತಾತ್ಪರ್ಯವೇನೆಂದರೆ ನಾನು ಕನ್ನಡಿಯಂತೆ ಇರುತ್ತೇನೆ, ನಿಮ್ಮ ಸಿದ್ಧತೆ ಏನು ಇರುತ್ತದೆ ಎಂಬುದನ್ನು ನಿಮ್ಮ ಕನ್ನಡಿಯಲ್ಲಿ ನೋಡಿಕೊಳ್ಳಿರಿ. ಗುರು ಶಿಷ್ಯರು ತಾದಾತ್ಮ್ಯರಾದರೆಂದರೆ ಎರಡು ಕನ್ನಡಿಗಳು ಒಂದರ ಮುಂದೊಂದು ಬಂದಂತಾಗುತ್ತದೆ ಎಂದು ಶ್ರೀ ಜ್ಞಾನೇಶ್ವರ ಮಹಾರಾಜರು ಅಂದಿರುತ್ತಾರೆ. ತಾತ್ಪರ್ಯವೇನೆಂದರೆ ಇಬ್ಬರು ಒಂದೇ ಭೂಮಿಕೆಗೆ ಬಂದಿರುತ್ತಾರೆ. ನನ್ನ ಶ್ರೋತೃಗಳನ್ನು ಶ್ರವಣದ ಸಿಂಹಾಸನದ ಮೇಲೆ ಕೂಡಿಸು, ಅಂದರೆ ಅವರಿಗೆ ಶ್ರವಣ ಹೇಗೆ ಆಗಬೇಕೆಂದರೆ ನನ್ನ ಅಭಿಪ್ರಾಯವು ಸರಿಯಾಗಿ ಅವರ ಗಮನಕ್ಕೆ ಬರಬೇಕು. ಶ್ರೀಕೃಷ್ಣ ಮುನಿ ಸರತೆ ಕಲಿ, ನನ್ನ ವಾಗ್ಮಯದಲ್ಲಿ ಶ್ರೀಕೃಷ್ಣನ ಗುಣಗಾನವಾಗಬೇಕು. ನನಗೆ ಗುಣಗಾನ ಮಾಡುವ ಶಕ್ತಿ ಕೊಡು. ಸರತೆ ಅಂದರೆ ಶ್ರೇಷ್ಠ. ಈಗ ಈ ಮುಂದಿನ ಓವಿ ಪ್ರಸಿದ್ಧವೇ ಇರುತ್ತದೆ. ಏ ಮರಾಠಿಯ ನಗರಿ ಬ್ರಹ್ಮ ವಿದ್ಯೇತ ಸುಖಾರೋ ಕಲಿ ಏನೇ ದೇನೆ ಸುಖಜಿವನಿ ಹೋಗಿ ಹೋದೇಯ ಜಗ. ಮರಾಠಿ ಭಾಷೆಯ ನಗರದಲ್ಲಿ ಬ್ರಹ್ಮ ವಿದ್ಯೆಯ ಸುಖಾಲವಾಗಲಿ, ಲೇವಾದೇವಿ ಜಗತ್ತಿನಲ್ಲಿ ಬ್ರಹ್ಮ ಸುಖತೆ. ಜಗತ್ತಿನ ಮೇಲೆ ಕೊಟ್ಟುಕೊಳ್ಳುವ ವ್ಯವಹಾರ ಆಗಿಯೇ ಆಗುತ್ತದೆ. ಆದ್ದರಿಂದ ಮರಾಠಿ ಭಾಷೆಯಲ್ಲಿ ಬ್ರಹ್ಮವಿದ್ಯೆಯ ಸುಖಾಲ ಮಾಡು. ಸುಖಾಲ ಅಂದರೆ ವಿಪುಲತೆ. ತರಕಾರಿಯ ಬಗ್ಗೆ ನೋಡಿರಿ, ಪೇಟೆಯಲ್ಲಿ ಒಮ್ಮೊಮ್ಮೆ ಕೂಸುಗಡ್ಡಿ ಎಷ್ಟು ಬರುತ್ತದೆ ಅಂದರೆ 2 ರೂಪಾಯಿ ಕಿಲೋ ಆಗುತ್ತದೆ. 40 ವರ್ಷಗಳ ಹಿಂದೆ ನಾನು 12 ಹಣ್ಣಿಗೆ 1 ಡಜನ್ ಆಪೂಸ್ ಮಾವಿನ ಹಣ್ಣು ತೆಗೆದುಕೊಂಡಿದ್ದೆನು. ಆದರೆ ಈಗ ಪೇಟೆಯಲ್ಲಿ 150ರಿಂದ 200 ರೂಪಾಯಿಗಳ ಡಜನ್ ಬೆಲೆ ಇರುತ್ತದೆ. ಆ ಮಾವಿನ ಹಣ್ಣು ವಿದೇಶಕ್ಕೆ ಹೋಗುತ್ತದೆ ಅನ್ನುತ್ತಾರೆ. ಏನಾಗುತ್ತದೆ ಯಾರಿಗೆ ಗೊತ್ತು. ಆದರೆ ಬ್ರಹ್ಮವಿದ್ಯೆ ಸುಧಾರ ಮಾಡುವಂದರೆ ನನ್ನ ಎಲ್ಲ ಮರಾಠಿ ಜನರಿಗೆ ಬ್ರಹ್ಮವಿದ್ಯೆ ಪ್ರಾಪ್ತವಾಗುವಂತೆ ಮಾಡು. ಎಷ್ಟೊಂದು ಉದಾರ ಅಂತಃಕರಣ ಇರುತ್ತದೆ ನೋಡಿರಿ. ಇಷ್ಟೊಂದು ಮುಕ್ತಹಸ್ತದಿಂದ ನಾನು ಈ ಜ್ಞಾನ ಕೊಡುತ್ತಿರುವೆನು. ಯಾರಾದರೂ ಬಂದು ಇದನ್ನು ತೆಗೆದುಕೊಳ್ಳಬೇಕು. ಜನರ ಕೊಡುಕೊಳ್ಳುವ ಎಲ್ಲ ವ್ಯವಹಾರವು ಬ್ರಹ್ಮವಿದ್ಯೆಯ ಪಾರ್ಶ್ವಭೂಮಿಯಲ್ಲಿಯೇ ಆಗಲಿ. ನೀನು ತಾಯಿ ಇರುತ್ತಿ ಅಂದ ಮೇಲೆ ನೀನು ಏನು ಮಾಡಬೇಕು? ನಿನ್ನ ಪದದಲ್ಲಿ ಕಲಿತು ಕಲ್ಪನೆ ಎಷ್ಟು ಸುಂದರವಾಗಿರುತ್ತದೆ. तू आपुलेनी स्नेह पल्लवे माते पांगुर विशील सदैवे तरी आकाशिये आघवे ನಿರ್ಮೀನಮಾಯಿ. ನಿನ್ನ ಪ್ರೇಮ ಪದರನ್ನು ಸದೈವ ಹೊಲಿಸಲು ನೀನು ನಿರ್ಮಿಸುವೆ ಇದೆಲ್ಲವನ್ನು. ಈಗಲೇ ನಾನು ನಿಮಗೆ ಯಾವುದನ್ನು ಕೇಳಿರುವೆನೋ ಅದನ್ನು ನಾನು ಮಾಡಬಲ್ಲೆನು. ಆದ್ರೆ ಯಾವಾಗೆ ನೀನು ನನ್ನನ್ನು ನಿನ್ನ ಸೆರಗಿನಲ್ಲಿ ತೆಗೆದುಕೊಂಡಾಗ, ಶರವು ಎಂಥದ್ದು? ಸ್ನೇಹ ಪಲ್ಲವೇ. ನೀವು ನನ್ನ ಪ್ರೇಮದ ಪದರದಲ್ಲಿ ತೆಗೆದುಕೊಂಡಾಗ ನಾನು ಇದನ್ನು ಮಾಡಬಲ್ಲೆನು. ಮುಸಲ್ಮಾನರ ಸಮಾಧಿಯ ಮೇಲೆ ವಸ್ತ್ರ ಅಂದರೆ ಚಾದರ ಇರುತ್ತದೆ. ಆ ವಸ್ತ್ರ ಯಾರಿಗೆ ಸಿಗುತ್ತದೆಯೋ ಅವರು ಅದನ್ನು ಬಹಳ ದೊಡ್ಡ ದೇಣಿಗೆಯನ್ನು ತಿಳಿಯುತ್ತಾರೆ. ಆ ವಸ್ತ್ರದಲ್ಲಿ ಜಾದುವಿನ ಶಕ್ತಿ ಇರುತ್ತದೆ ಅನ್ನುತ್ತಾರೆ. ಕಾಯಿಲೆಯಾದ ಮನುಷ್ಯನಿಗೆ ಆ ವಸ್ತ್ರ ಹೊಲಿಸಿದರೆ ಅವನಿಗೆ ಗುಣವಾಗುತ್ತದೆ ಅನ್ನುತ್ತಾರೆ. ತಾಯಿಯು ತನ್ನ ಸೆರಗಿನಲ್ಲಿ ತೆಗೆದುಕೊಳ್ಳುವುದೆಂಬುದು ಎಂಥ ರಮ್ಯ ಕಲ್ಪನೆ ಇರುತ್ತದೆ ಅಲ್ಲವೇ? ನೀವೆಲ್ಲರೂ ನನ್ನಂತೆ ಪ್ರಾಪಂಚಿಕ ಜನರೇ ಇರುತ್ತೀರಿ. ಮಗು ಹೊರಗೆ ಆಡುತ್ತಿರುತ್ತದೆ. ಅದು ಹಾಗೆ ಆಡುತ್ತಿರುವಾಗ ಒಮ್ಮೆ ಒಳಗೆ ಬರುತ್ತದೆ. ತಾಯಿಯ ತೊಡೆಯ ಮೇಲೆ ಮಲಗಿಕೊಂಡು ತಾಯಿಯ ಸೆರಗಿನಲ್ಲಿ ಮುಖ ಹಾಕುತ್ತದೆ. ಆಗ ಅಮೃತದ ಗುಟುಕು ಗುಟುಕಾಸಿತೆಂದರೆ
ಮತ್ತೆ ಆಳಲು ಹೋಗುತ್ತದೆ. ಅದರಂತೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಇಷ್ಟು ದೊಡ್ಡ ಮಹಾತ್ಮರಾದರು ತಮ್ಮ ಸದ್ಗುರುಗಳಿಗೆ ಅನ್ನುವುದೇನೆಂದರೆ, ನಿನ್ನ ಪ್ರೇಮದ ಸೆರಗನ್ನು ನನ್ನ ಮೇಲೆ ಹಾಕು. ಆ ಸೆರಗಿನಲ್ಲಿ ಅಂದರೆ ನಿನ್ನ ಪ್ರೇಮದಲ್ಲಿ ಎಂತ ಸಾಮರ್ಥ್ಯ ಇರುತ್ತದೆ ಎಂದರೆ, ನಾನು ಈ ಕಾರ್ಯವನ್ನು ಅಂದರೆ ಗೀತೆಯ ಅರ್ಥ ಹೇಳುವುದನ್ನು ಸಹಜವಾಗಿ ಮಾಡಬಲ್ಲೆನು. ಇದೆಲ್ಲವನ್ನು ಕೇಳಿದ ಮೇಲೆ ನಿವೃತ್ತಿನಾಥರು ಅನ್ನುವುದೇನೆಂದರೆ, ಜ್ಞಾನೋಪ ಈಗ ಇದೆಲ್ಲ ಹೇಳುವುದು ಸಾಕು, ನೀನು ಮುಂದೆ ಗ್ರಂಥ ಹೇಳು. ಏ ವಿನಮಣಿಯೇ ಸಾಹಿ ಅವಲೋಕಿದೆ ಗುರು ಕೃಪಾ ದೃಷ್ಟಿ ಮನೆ ಗೀತಾರ್ಥೇಸಿ ಉಠಿ ನ ಬೋಲೆ ಬಹು ಕೇಳಿ ವಿನಂತಿಯನ್ನು ಬೀದಿ ಕೃಪಾ ದೃಷ್ಟಿಯನ್ನು ಗೀತಾರ್ಥ ಹೇಳಿದನು ಬಹಳ ಮಾತಾಡದೆ. ಅವು ಬಂದರೆ ನಿವೃತ್ತಿನಾಥರು ನನ್ನ ವಿನಂತಿಯನ್ನು ಕೇಳಿದರು ಹಾಗೂ ಕೃಪಾದೃಷ್ಟಿ ಬೀರಿದರು. ಅಂದರೆ ನಾನು ಏನು ಮಾಡಲಿಕ್ಕಿಲ್ಲ, ನೀವೇ ಹೇಳಿದಿ. ಈ ರೀತಿಯ ಕಳವಳದಿಂದ ವಿನಂತಿ ಮಾಡಿದ ಮೇಲೆ ನಿವೃತ್ತಿನಾಥರು ಸಂತುಷ್ಟರಾದರು ಹಾಗೂ ಮುಂದೆ ಹೇಳುತ್ತಾರೆ, ಈಗ ನೀನು ಬಹಳ ಮಾತನಾಡಬೇಡ, ಗೀತೆ ಹೇಳಲು ಪ್ರಾರಂಭಿಸು. ತೀರ್ಥಜಿ ಮಹಾಪ್ರಸಾದು ಮನೋನಿ ಸಾವಿಯ ದಾಹಲ ಆನಂದು ಆಕಾ ನಿರೂಪೀನ ಪ್ರಬಂಧು ಅವಧಾನ ದೀಜೆ ಆಗಲಿ ಮಹಾರಾಜ್ ಇದೇ ಮಹಾಪ್ರಸಾದ ಅಮೃತ ಮಂದಿ ಆನಂದ. ಈಗ ಹೇಳುವೆನು ಪ್ರಬಂಧ ಲಕ್ಷ್ಯ ಪಡಿರಿ. ಸದ್ಗುರುಗಳು ಕೃಪಾದೃಷ್ಟಿಯಿಂದ ನೋಡಿದ ಮೇಲೆ ನನಗೆ ಮಹಾಪ್ರಸಾದವೇ ಪ್ರಾಪ್ತವಾಯಿತು. ಗುರುಕೃಪಾ ಆನಂದದಿಂದ ನನಗೆ ಅತ್ಯಂತ ಆನಂದವಾಯಿತು. ಈಗ ನಾನು ಮುಂದೆ ಗೀತೆ ಹೇಳುತ್ತೇನೆ, ನೀವೆಲ್ಲರೂ ನಾಳೆ ಲಕ್ಷ್ಯ ಕೊಟ್ಟು ಕೇಳಿರಿ. ಈಗ ಮುಂದಿನ ಭಾಗವನ್ನು ನಾಳೆ ಹೇಳುತ್ತೇನೆ. ಜಾನಕಿ ಜೀವನ ಸ್ಮರಣೆ ರಾಮ सद्गुरुनाथ महाराज की जय, श्री ज्ञानेश्वर महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज कभी अत्यंत कळकळिಯಿಂದ ಪ್ರಾರ್ಥನೆ ಮಾಡುವುದೇನೆಂದರೆ, ಅವರು ನಮಗೂ ನಿಮಗೂ ಆಯುಷ್ಯ ಆರೋಗ್ಯವನ್ನು ಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನ ನಾಮದಲ್ಲಿ ಪ್ರೇಮ ಸದ್ಗುಣ ಅನಂತವಾಗಿರ್ತಕ್ಕಂಥ ನಿಷ್ಠೆ ಮತ್ತು ಭಗವಂತನಲ್ಲಿ ಭಕ್ತಿ ಪಡೆದ ತಿಳ್ಕೊಂಡು ಪ್ರಾರ್ಥನೆ ಮಾಡಿ. ಜಾನಕಿ ಜೀವ ಸ್ಮರಣ ಜಯ ಜಯ ರಾಮ.